ತೆಗೆದುಕೊಂಡು ಬಾರೆ ಸೀತಾ. ತಗೊಳ್ಳಿ, ನೀರು ಕುಡೀರಿ. ಪರವಾಗಿಲ್ಲ, ಅಷ್ಟು ಕುಡೀರಿ. ಏನೇ ಸೀತಾ, ಇವತ್ತೇನು ನಿನ್ನ ಮುಖದಲ್ಲಿ ಸಂತೋಷದ ಕಳೆ ಎದ್ದು ಕಾಣಿಸ್ತಾ ಇದೆಯಲ್ಲ, ಯಾಕೆ ಅಂತ ಹೇಳ್ಬೋದಾ? ಅದೇ ರೀ, ನನಗೆ ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಏನೇ ಚಿಕ್ಕ ಮಕ್ಕಳ ತರ ಮಾವಿನಕಾಯಿ ಕೇಳ್ತಾ ಇದೆಯಾ? ಅಯ್ಯೋ, ಚಿಕ್ಕ ಮಗು ನಾನಲ್ಲ ರೀ, ಈ ಮನೆಗೆ ಒಂದು ಚಿಕ್ಕ ಮಗು ಬರ್ತಾ ಇದೆ, ಅದಕ್ಕೆ ಹೇಳಿದೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಅಂದ್ರೆ ಈ ನಿಮ್ ತಲೆಗೆ ಅಷ್ಟು ಕೂಡ ಒಳಿಲಿಲ್ವೇನ್ರಿ ನಾನು ಹೆಣ್ಣು ಹೇಳ್ತಿದ್ದೀನಂತ? ಸೀತಾ, ನೀನು ಹೀಗೆ ಹೇಳಿದರೆ ನನಗೆ ಹೇಗೆ ಅರ್ಥವಾಗುವುದು ಸೀತಾ? ಅಯ್ಯೋ ರೀ, ಅಂದ್ರೆ ಈಗ ನೀವು ತಂದೆ ಆಗ್ತಾ ಇದ್ದೀರಾ, ನಾನು ತಾಯಿ ಆಗ್ತಾ ಇದ್ದೀನಿ. ಅಂದ್ರೆ ನಾನೀಗ 3 ತಿಂಗಳ ಗರ್ಭಿಣಿ. ಹೌದೇನೆ ನನ್ನ ಚಿನ್ನ? ಹೇ ಸೀತಾ, ನಿನ್ನ ಹೊಟ್ಟೆ ಒಳಗಿರುವುದು ಕಳ್ಳ ಕೃಷ್ಣನೇ. ಆಹಾ, ನನ್ನ ಹೊಟ್ಟೆಲಿ ಹುಟ್ಟುವುದು ತಂತ್ರ ಮಾಡುವಂತ ರಾಧೆನೇ ಹುಟ್ಟುವುದು. ಸರಿ ಆಯ್ತು ಸೀತಾ, ಯಾವುದಾದರೂ ಏನು, ಬೆಳಗೋದು ನಮ್ಮ ಮನೆ ತಾನೇ. ಹಾ ಸೀತಾ, ಇದೇ ಸಂತೋಷದಲ್ಲಿ ಹಾಡೊಂದು ಗೀತೆಯನ್ನು.
ಏನು ಯೋಚನೆ ಮಾಡ್ತಿದ್ದೀರಾ? ಅಣ್ಣ ಅತ್ತಿಗೆ ಬಾ ಮೈದುನ, ಈಗ ಬಂದೇನಪ್ಪ. ಇದೇನೋ ಶ್ರೀಕಾಂತ, ಯಾರು ಈ ಹೆಣ್ಣು ಮಗಳು? ಅಣ್ಣ ಇವಳು ನನ್ನ ಹೆಂಡತಿ ಕಾಮಿನಿ ಅಂತ. ಕಾಮಿನಿ, ಅಣ್ಣ ಅತ್ತಿಗೆರ ಆಶೀರ್ವಾದ ತೆಗೆದುಕೋ. ನಾನು ಯಾಕೆ ಆಶೀರ್ವಾದ ತಗೊಳ್ಬೇಕು? ಇಂಥ ಭಿಕಾರಿಗಳ ಕಾಲಿಗೆ ನಾನು ಯಾಕೆ ಬೀಳ್ಬೇಕು? ಏನು ಶ್ರೀಕಾಂತ, ಯಾರ ಮನೆಯವಳು ಈ ಹೆಣ್ಣು ಮಗಳು? ಹೀಗೇಕೆ ಮಾತನಾಡುತ್ತಿರುವಳು? ಅಣ್ಣ ಇವಳು ಇದೇ ಊರಿನ ಅಗರ್ಭ ಶ್ರೀಮಂತ ವಿಶಿಕಂಠ ದೇಸಾಯಿ ಅವರ ಒಬ್ಬಳ ಮುದ್ದಿನ ತಂಗಿ ಅಣ್ಣ. ಅಲ್ಲಪ್ಪ, ಯಾರು ಇಲ್ಲದಾಗ ಒಬ್ಬಂಟಿಯಾಗಿ ಈ ರೀತಿ ಮದುವೆ ಮಾಡ್ಕೊಂಡು ಬಂದಿರೋದು ಸರಿನಾ? ನೀನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನಾವೇ ಮುಂದೆ ನಿಂತು ನಿನ್ನನ್ನು ಮದುವೆ ಮಾಡ್ತಿದ್ವಲ್ಲಪ್ಪ. ಹಲೋ ಮೇಡಮ್, ಏನ್ ನಿಮ್ ಮಾತಿನ ಅರ್ಥ? ನಾವೇನ್ ಕತ್ತ ಮುಚ್ಚೆ ಮದ್ವೆ ಆಗಿ ಬಂದಿದ್ವಿ ಅಂತ ತಿಳ್ಕೊಂಡಿದ್ರಾ? ಛೇ, ಹಾಗೇಕೆ ಮಾತನಾಡ್ತೀಯಮ್ಮ? ಹಾ ಶ್ರೀಕಾಂತ, ನೀವು ಪ್ರಯಾಣ ಮಾಡಿ ಸುಸ್ತಾಗಿರಬೇಕು. ಒಳಗಡೆ ಹೋಗಿ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳಿ. ಸರಿ, ಆಯ್ತಣ್ಣ. ಸರಿ, ಹೋಗಪ್ಪ ಒಳಗಡೆ. ಹಾ ಸೀತಾ, ನಾನು ಸ್ವಲ್ಪ ಹೊಲದ ಕಡೆ ಹೋಗಿ ಬರುತ್ತೇನೆ. ಸರಿ, ಬೇಗ ಬಂದ್ಬಿಡಿ. ಆಯ್ತು ಸೀತಾ.